Hi, Hi, masters. Welcome to the session. So, this is my subject, which is related for business marketing for second sem, and this is my 8th video, which has been sent related to the subject. So, previous slide we learned how the buyer-seller relationship will be maintained. So now we'll be learning what is the relationship marketing, where you can call this as a RM anta karibodu. So relationship marketing is nothing but it is a process of identifying, developing, maintaining, and what and all the relationship that is existence mainly in the organization. No? Based on performance, you're going to prove that what is the work that has been done. ಅಂದರೆ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಅಂದರೆ ಬೈಯರ್ಸ್ ಎಲ್ಲರೂ ಯಾವ ಥರ ಅವರ ಸರ್ವೀಸ್ನ ಒಬ್ರಿಗೊಬ್ಬರು ರೆಫರ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಸೊ ಅದರ ಮೇಲೆ ಅವರು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡಿ ಅವ್ರನ್ನ ಅವರಲ್ಲೇ ಉಳಿಸ್ಕೊಳ್ತಾರಾ ಅಥವಾ ಸರ್ವಿಸ್ ಮೋಟಿವ್ ಆಗಿ ಬೇರೆ ಏನಾನ ಎಕ್ಸ್ಟ್ರಾ ಅವರು ಇಂಪ್ರೂವ್ ಮಾಡಿಕೊಂಡು ಕಸ್ಟಮರ್ ರಿಲೇಷನ್ಶಿಪ್ನ ಇನ್ನೂ ಹೆಚ್ಚು ಮಾಡ್ಕೋಬೋದಾ ಅನ್ನೋದ್ರ ಬಗ್ಗೆ ಲರ್ನ್ ಮಾಡೋದಕ್ಕೆ ವಿಲ್ ಬಿ ಕಾಲಿಂಗ್ ಇಸ್ ಎ ರಿಲೇಷನ್ಶಿಪ್ ಮಾರ್ಕೆಟಿಂಗ್. ಸೊ ಜನರಲಿ ರಿಲೇಷನ್ಶಿಪ್ ಮಾರ್ಕೆಟಿಂಗ್ it is going to follow certain principles. So this certain principles is nothing but where you will be having first one, that is maximizing customers lifetime value, where you can call that as a CLU ಅಂತ ಕರಿಬೋದು. ಇದು ಯಾವುದೇ ಆರ್ಗನೈಸೇಷನ್ ಫಂಡಮೆಂಟಲ್ ರೂಲ್ಸ್. ಯಾಕೆ ಅಂದರೆ ಅವ್ರು ಯಾವ ಥರ ನೆಟ್ ಪ್ರಾಫಿಟ್ ಅರ್ನ್ ಮಾಡ್ತಾರೆ, ಲಾಸ್ಟ್ ಇಯರ್ಗಿನ ಈ ಥರ ಪ್ರೆಸೆಂಟ್ ಇವಾಗ ಯಾವ ಥರ ಇದ್ದಾರೆ, ಅದ್ರ ಮೇಲೆ ಏನಾನ ಆ್ಯಕ್ಷನ್ ತೊಗೊಂಡಿದ್ದಾರಾ, ಅಂದರೆ ಮಾಡೆಲ್ಸ್ ಫಾಲೋ ಮಾಡ್ತಾ ಇದ್ದಾರಾ, ಕ್ರಾಸ್ ಫಂಕ್ಷನಲ್ ಮಾರ್ಕೆಟಿಂಗ್ ಏನಾನ ಅಡಾಪ್ಟ್ ಮಾಡ್ಕೊಂಡಿದ್ದಾರಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಅಥವಾ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಬಿಟ್ಬಿಟ್ಟಿದ್ದಾರಾ ಅನ್ನೋದನ್ನು ಬೇಸಿಕ್ಕಾಗಿ ಫಾಲೋ ಮಾಡಬೇಕಾಗುತ್ತೆ ಯಾವುದೇ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು. ಬಿಕಾಸ್ ಇಟ್ ಈಸ್ ಅ ಫಂಡಮೆಂಟಲ್ ರೂಲ್ಸ್, ದಟ್ ಈಸ್ ವಾಟ್ ಎವರ್ ದ flow that you are going to do, no, by providing the discount mainly for the customers, it should focus mainly on the market. So ಇದರಲ್ಲಿ ಆರ್ಗನೈಸೇಷನ್ಗೂ ಬೆನಿಫಿಟ್ ಆಗಿರಬೇಕು, ಜೊತೆಗೆ ಕಸ್ಟಮರ್ಗೂ ಬೆನಿಫಿಟ್ ಆಗಿರಬೇಕು. ಯಾಕಂದರೆ ಈ ವಿಧದಿಂದಾನೇ ನೀವು ಕಸ್ಟಮರ್ಸ್ಗೆ ಡಿಸ್ಕೌಂಟ್ ಪ್ರೊವೈಡ್ ಮಾಡ್ಬೋದು, ಅಥವಾ ನೀವೇನು ಎಕ್ಸ್ಟ್ರಾ ಸರ್ವಿಸ್ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಅದನ್ನು ಅರಿವು ಅವ್ರಿಗೆ ಮಾಡಬೇಕು ಅಂದರೆ ಜನರಲಿ ಯು ಶುಡ್ ಮೇಂಟೈನ್ ದಿ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಆರ್ ಯು ಕೆನ್ ಕಾಲ್ ದಟ್ ಆಸ್ ಎ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಹಂಗಾರೆ ದಿಸ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ವೆರ್ ಯು ಕ್ಯಾನ್ ಕಾಲ್ ದಟ್ ಆಸ್ ಎ RM, ಹೌ ಇಟ್ ಈಸ್ ಬೆನಿಫಿಟೆಡ್ ಮೇನ್ಲಿ ಫಾರ್ ದ ಯಾವ ಥರ ಇದು ಫರ್ಮ್ಸ್ಗೆ ಹೆಲ್ಪ್ ಆಗುತ್ತೆ. ಫರ್ಮ್ಸ್ಗೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಮೇನ್ಲಿ ಟು ವಿನ್ ದಿ ನ್ಯೂ ಕಸ್ಟಮರ್ಸ್, ದಟ್ ಈಸ್ ಆ್ಯಸ್ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಆಲ್ಸೋ, ಬಟ್ ಯು ಕ್ಯಾನ್ ರಿಟೈನ್ ದ ಎಕ್ಸಿಸ್ಟಿಂಗ್ ಕಸ್ಟಮರ್. ಸೊ ಈ ಮೆಥಡ್ ಏನಾಗಿರುತ್ತೆ ಅಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗಿರುತ್ತೆ, ಬಟ್ ಇರೋವಂಥ ಗ್ರಾಹಕರು ನಮ್ಮಲ್ಲೇ ಉಳ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ದೆನ್ ದಿಸ್ ಆಲ್ಸೋ ಇಟ್ ಈಸ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಮೈನ್ಲಿ ಟು ಬೈ ಮೋರ್, ಅಂದರೆ ಪ್ರೊವೈಡ್ ಮಾಡೋವಂಥ ಶೇರ್ಸ್ ಆಗಿರ್ಬೋದು, ಅವ್ರಿಗೆ ವ್ಯಾಲೆಟ್ ಥರ ಪ್ರೊವೈಡ್ ಮಾಡೋದಿದ್ದರೆ. ಸೊ ಹಾಗಾಗಿ ಕಸ್ಟಮರ್ಸ್ಗೆ ಏನಾಗಿರುತ್ತೆ ಅಂದರೆ ನಾವು ಪ್ರೊವೈಡ್ ಮಾಡುವಂಥ ಟ್ರೆಂಡ್ಸು ಎಲ್ಲನೂ ಅವ್ರಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಹಾಗಾಗಿ ಅವ್ರು ಇನ್ನೂ ಜಾಸ್ತಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಡಿಸ್ಕೌಂಟ್ ಪ್ರೊವೈಡ್ ಮಾಡಿದ್ರೆ ಎಕ್ಸ್ಟ್ರಾ ನಮ್ಮಲ್ಲಿ ಅಟ್ರಾಕ್ಟ್ ಆಗಿ ನಮ್ಮಲ್ಲೇ ಇನ್ನೂ ಹೆಚ್ಚು ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈವನ್ ದಿಸ್ ರಿಟೇಲ್ ದಟ್ ಈಸ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್, ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಮೇನ್ಲಿ ಫಾರ್ ದ ಕಸ್ಟಮರ್ ಟು ಬಿ ಸ್ಯಾಟಿಸ್ಫೈಡ್ ಹ್ಯಾಸ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದೆಮ್ ದ ರೆಡ್ಯೂಸ್ ಕಾಸ್ಟ್ ಆಫ್ ಅಕ್ವಸಿಷನ್. ಯಾಕೆ ಅಂದರೆ ಅಂಥವ್ರಿಗೆ ನಾವು ಡಿಸ್ಕೌಂಟ್ ವ್ಯಾಲ್ಯೂ ಪ್ರೊವೈಡ್ ಮಾಡ್ತೀರಿ, ಯಾಕಂದರೆ ಅವ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆಗಿರ್ತಾರೆ, ಮತ್ತು for a certain duration of time even you are going to provide them the benefits, that is so that the organization provide ಮಾಡುವಂತಹ ಎಕ್ಸ್ಟ್ರಾ ಸರ್ವಿಸಸ್ಗೆ ಕಸ್ಟಮರ್ ಸ್ಯಾಟಿಸ್ಫೈ ಆಗಿ ಈವನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ದೇ ವಿಲ್ ಬಿ ಲಾಯಲ್ ಟು ಯುವರ್ಸ್ ಆರ್ಗನೈಸೇಷನ್. ವೈ ಮೀನ್ಸ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ ವಿಲ್ ಬಿ ಫೋಕಸ್ ಮೇನ್ಲಿ ಆನ್ ದ ಪ್ರೈಸ್ ರಿಲೇಟಿವ್. ಪ್ರೈಸ್ ಅನ್ನೋದಾದ್ಮೇಲೆ ಕಸ್ಟಮರ್ ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಆಗಿರುತ್ತೆ, ಮತ್ತು ನೀವು ಯಾವಾಗ ಹೆಚ್ಚು ಕಮ್ಮಿಯಾಗಿ ಪ್ರೈಸ್ ಜಾಸ್ತಿ ಆಗುತ್ತೋ ಪರ್ಚೇಸಿಂಗ್ ಪವರ್ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಕಸ್ಟಮರ್ಸು
ಕಡಿಮೆ ಮಾಡಾಕ್ತಾರೆ. ಯಾವಾಗ ನೀವು ಪ್ರೈಸ್ ವ್ಯಾಲ್ಯೂ ಅದು ಬೇಕಾಗಿರೋ ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಹೇಳಿ ಸ್ವಲ್ಪ ರೆಡ್ಯೂಸ್ ಮಾಡ್ತಿರೋ, ಆಟೋಮೆಟಿಕಲಿ ಯು ವಿಲ್ ಬಿ ಸಿ ದ್ಯಾಟ್ ಆ ಪ್ರೈಸಸ್ಗೆ ಏನಾಗಿರುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಡಿಮ್ಯಾಂಡು ಮಾರ್ಕೆಟಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ you should see that whatever the price that you're going to fix, no, it should be helping for you to remain the customers with you only. ಹಾಗಾಗಿ ಮಾರ್ಕೆಟ್ ಎಂಟ್ರಿ ಆದಾಗ ಕಾಂಪಿಟೇಟರ್ನ ವೆರಿಫೈ ಮಾಡಿಕೊಂಡು ಸ್ಕ್ರೂಟಿನಿ ಮಾಡಿಕೊಂಡು ಆರ್ಗನೈಸೇಷನ್ ದೇ ಹ್ಯಾವ್ ಟು ಫಿಕ್ಸ್ ದ ವ್ಯಾಲ್ಯೂ. ಸೊ ನೆಕ್ಸ್ಟ್ ವಿಲ್ ಬಿ ಲರ್ನಿಂಗ್ ವಾಟ್ ಈಸ್ ದ ರೋಲ್ ಆಫ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ರಿಲೇಟೆಡ್ ಟು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅಂದರೆ ನಮ್ಮ ಪ್ರತಿಸ್ಪರ್ಧಿ ಕಾಂಪಿಟೇಟಿವ್ ಅವ್ರ ಹತ್ರ ಯಾವ ಥರ ನಾವು ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ಟೂಲ್ಸು ಮತ್ತು ಟೆಕ್ನಿಕ್ಸ್ ಯಾವ ಥರ ಅಡಾಪ್ಟ್ ಮಾಡ್ಕೋಬೇಕು. ಜನರಲಿ ಇಟ್ ಈಸ್ ಕನ್ಸರ್ನ್ ವಿತ್ ದ ವ್ಯಾಲ್ಯೂ. ದಟ್ ಈಸ್ ಇಲ್ಲಿ ವ್ಯಾಲ್ಯೂ ಅಂದರೆ ಏನು ಅಂದರೆ ನಾವು ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತೀರ, ವಾಟ್ ಈಸ್ ದ ಮೆಥಡ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಮೇನ್ಲಿ ಟು ಬಿಲ್ಡ್ ಅಪ್ ಅವರ್ ಪರ್ಸನಾಲಿಟಿ. ಬಿಕಾಸ್ ಬೇಸ್ಡ್ ಆನ್ ದಿಸ್ ಓನ್ಲಿ ದ ರಿಲೇಷನ್ಶಿಪ್ ಮಾರ್ಕೆಟಿಂಗ್ is going to have its rules and regulations. That is how you are going to interact with the customers, how the stakeholders they are going to ರಿಯಾಕ್ಟ್ ಟು ದಿಸ್, ಏನೇನು ಕೀ ವ್ಯಾಲ್ಯೂಸ್ ಪ್ರೊವೈಡ್ ಮಾಡ್ಕೊಳ್ತೀರಾ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದಕ್ಕೆ. ಇದರಿಂದ ಯಾವ ಥರ ಕಸ್ಟಮರ್ಸ್ ಆಗಿರಲಿ ಅಲ್ಲಿರುವಂತಹ ಆರ್ಗನೈಸೇಷನ್ ಮೆಂಬರ್ಸು ಸ್ಯಾಟಿಸ್ಫೈ ಆಗಿದ್ದಾರೆ, ಯಾವ ಥರ ನೀವು ಕಾಂಪಿಟೇಟರ್ಸ್ನ ನೀವು ಮಾಡ್ಕೊಂಡಿರೋ ಟಾರ್ಗೆಟಲ್ಲಿ ಬೀಟ್ ಮಾಡ್ಬೋದು, ಪ್ರತಿಯೊಂದನ್ನು ದೇ ಹ್ಯಾವ್ ಟು ಕನ್ಸಿಡರ್ ಇನ್ ದಿಸ್ ರೋಲ್. ಸೊ ನೆಕ್ಸ್ಟ್ ವಿಲ್ ಬಿ ಲರ್ನಿಂಗ್ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್. ಸೊ ರಿಲೇಷನ್ಶಿಪ್ ಮಾರ್ಕೆಟಿಂಗಲ್ಲಿ ಜನರಲಿ ಯು ಕ್ಯಾನ್ ಕಾಲ್ ದಟ್ ಆಸ್ ಇಟ್ ಈಸ್ ಟ್ರಾನ್ಸಾಕ್ಷನಲ್ ಅಪ್ರೋಚ್ಗಿನ್ನ ಒಳ್ಳೆ ಬಾಂಧವ್ಯ ಅನ್ನೋದಕ್ಕಿಂತ ಅಂದರೆ ಬರೀ ಕೊಡೋದು ತಗೊಳ್ಳೋದು ಅಂತ ಕನ್ಸಿಡರ್ ಮಾಡ್ತೀರಾ. ಯು ಕ್ಯಾನ್ ಟ್ರೀಟ್ ದಮ್ ಆ್ಯಸ್ ಎ ವೆರಿ ಗುಡ್ ರಿಲೇಷನ್ಶಿಪ್ ದಟ್ ಆ್ಯಸ್ ಎ ಫ್ರೆಂಡ್ಲಿ if you treat, no, automatically the customers will be benefited related to that only, and even you should provide much more than the sales. Andre sales adamele the services that you are going to provide mainly for the customer, no, it is going to play a vital role. That is ಏನೇ ಪ್ರಿನ್ಸಿಪಲ್ಸ್ ನೀವು ಅಡಾಪ್ಟ್ ಮಾಡ್ಕೊಳ್ತೀರಾ ಟ್ರೆಡಿಷ್ನಲ್ ಮಾರ್ಕೆಟಿಂಗಲ್ಲಿ, ಸೊ ಆ ರೇಂಜಲ್ಲೇ ಮಾರ್ಕೆಟಿಂಗ್ ಡೊಮೈನ್ ಆಗಿರ್ಬೋದು, ಮಾರ್ಕೆಟ್ಸ್ ಏನು ಪ್ರೊವೈಡ್ ಮಾಡ್ತೀರಾ, a range of products that you're going to supply mainly for the customers, no, that has to be identified by following the traditional marketing only. ಹಳೆ ಸಂಪ್ರದಾಯ ಏನಿರುತ್ತೋ ಅದನ್ನೇ ಫಾಲೋ ಮಾಡ್ತೀರಾ, ಬಟ್ ಮಾಡರ್ನ್ ಮೆಥಡ್ ಟೆಕ್ನಿಕ್ನ ಅಲಾಟ್ ಮಾಡ್ಕೊಂಡು ಮಾಡ್ತೀರಾ. Then it also helps to recognize mainly the quality that you are going to provide, customer service whatever you are going to provide, and each and everything it should be fulfilled mainly for the demand of the customers only. ಆವಾಗ ಕಸ್ಟಮರ್ಸು ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ನಮ್ಮ ಆರ್ಗನೈಸೇಷನ್ ಪ್ರೊವೈಡ್ ಮಾಡ್ತಾ ಇದೆ ಅಂತ ಕಂಪನಿಗೆ ಲಾಯಲ್ಟಿ ಆಗಿರ್ತಾರೆ. ಯಾಕಂದರೆ ಬೇಡದಿರೋಂಥ ಪ್ರಾಡಕ್ಟ್ ಪ್ರೊವೈಡ್ ಮಾಡಿದ್ರೆ ಕಸ್ಟಮರ್ ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್. ಸೊ ಆರ್ಗನೈಸೇಷನ್ ದೇ ಶುಡ್ ಸಿ ದ್ಯಾಟ್ whatever the demand that is needed mainly by the customer, no, that only will be supplied mainly for them only. Then what are the 6 market models will be known related to that. First one is nothing but relationship marketing alli 6 models ತಗೋಬೇಕು ಕನ್ಸಿಡರ್. ಮೊದಲನೇದು ಕಸ್ಟಮರ್ಸ್ನ ತಗೋಬೇಕು, ಎರಡನೇದು ಸಪ್ಲೈಯರ್ಸ್, ಯಾಕಂದರೆ this suppliers only they are going to provide the raw materials, well later on we are going to convert them into finished products and we are going to sell that to our industrial customers. Then third is nothing but the employees. So employees very important. Why means because the production activity will be taking place mainly with the help of them only, because the technical tools or the knowledgeable whatever they are going to use, no, with them only mainly the company will be successful. So the relationship marketing they have to focus mainly on employees also. Next, that is nothing but the distributors. Distributors is nothing but the channels of distribution. Whatever the products that you have been manufactured, no, generally it will be reached only through these channels of distributor. So distributors also has to be playing their vital role as one of the market model in retail, that is relationship marketing. And you will be having alliances partners. Alliances partners is nothing but this will be related to the financial, or it may be related to the strategies that you are going to adopt mainly in your relationship marketing. So illi
ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವುದೇ ಆಗಿರಲಿ, ಒಂದಕ್ಕಿಂತ ಜಾಸ್ತಿ owners, when they are going to join together and when they are going to run a business mainly to satisfy the customers, no, they also will going to play their vital role, and even the influences. So influences are nothing but the outside, that is based on the strategy that you are going to prepare, no. So adರಲ್ಲಿ ಬೆನಿಫಿಟ್ ಆಗುವಂಥವ್ರು ಯಾರ್ಯಾರು, that is government, it may be economic, it may be outsiders, based on, then we'll be learning how you are going to manage buyers seller relationship. Generally in relationship marketing you can prove that it is like a science, ಅಂದರೆ ಫಿಸಿಕ್ಸ್ ಥರ ಇರುತ್ತೆ, ಅಂದರೆ ಏನಿರುತ್ತೋ ಅದೇ ಮಾಡೋ ಥರ. ಕಸ್ಟಮರ್ ರಿಲೇಷನ್ಶಿಪ್ಪು ಯಾವ ಥರ ನಾವು ಬಿಲ್ಡ್ ಮಾಡಬೇಕು, ಇಟ್ ಈಸ್ ಗೋಯಿಂಗ್ ಟು ಡೂ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ ಆರ್ ಇಂಜಿನಿಯರಿಂಗ್ ಥರ. ಸೊ ಏನು ಥಿಯರಿಟಿಕಲ್ ಇರುತ್ತೋ ಅದನ್ನೇ ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದು ಇರುತ್ತೆ. ಜನರಲಿ ಇನ್ ದಿಸ್ ಯು ವಿಲ್ ಬಿ ಹ್ಯಾವಿಂಗ್ ಟ್ರೇಡಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು. ಇದೊಂದು ನ್ಯಾಚುರಲ್ ವೇ ಆಗಿರುತ್ತೆ. ಓವರ್ ಟೈಮ್ ಮೊದಲಿಂದ ಏನು ಥರ ಬಂದಿರುತ್ತೋ ಅದೇ ಥರನೇ ಫಾಲೋ ಮಾಡ್ತೀರಾ, ಬಟ್ ಯು ಹ್ಯಾವ್ ಟು ಮೇಂಟೈನ್ ದ ಟ್ರಸ್ಟ್ ಆ್ಯಂಡ್ ಫ್ರೆಂಡ್ಲಿನೆಸ್ ಮೇನ್ಲಿ ವಿತ್ ದ ಕಸ್ಟಮರ್ಸ್ ಬೈ ಪ್ರೊವೈಡಿಂಗ್ ದೆಮ್ ದ quality of products and services. So even today also, whatever the relationship that you're going to keep mainly with the customers, no, it should prove that it should be statistics, and whatever you're going to do, no, it will be benefited mainly for the organization. So under this one, you should see that whatever the stressful expectation, that is of the performance which has been increased mainly with the satisfactory relationship that you are going to maintain with the customers. So here has a time system that you are going to follow mainly in organization, where the buyers generally they are going to have only one relationship, where here they are going to expect mainly the capability, that is high quality products that you are going to provide them, no. It should be supplied in time by providing whatever the goods that you have been manufactured. It should be achieved with the supply that you are going to provide. That is single seller. That is single seller source of suppliers as to supply the products mainly for the buyers by increasing the quality, reducing the stock of investments, and even they have to reduce the time limit where the goods that has been demanded by the customer, it will be reached to them within the right time. So ಹಾಗಾಗಿ ರಿಲೇಷನ್ಶಿಪ್ ಮಾರ್ಕೆಟಿಂಗಲ್ಲಿ ಕಸ್ಟಮರ್ಸ್ಗೆ ಬೈಯರ್ಸ್ಗೆ ಬೇಕಾಗಿರೋಂಥ ಗೂಡ್ಸ್ನ ಒಂದು ಸೋರ್ಸು ಸಪ್ಲೈಯರಿಂದ ಸಪ್ಲೈ ಮಾಡಬೇಕು. ಯಾಕಂದರೆ ಸುಮಾರು ಜನ ಬಂದರು ಅಂದರೆ ಅದು ಆರ್ಗನೈಸೇಷನ್ ಆಗಿರ್ಬೋದು, ಕಸ್ಟಮರ್ಸ್ಗೆ ಪ್ರೆಷರ್ ಆಗೋಗುತ್ತೆ. ಯಾಕಂದರೆ ಅವ್ರಿಗೆ ಯಾವುದು ತೊಗೋಬೇಕು, ಯಾವ ಬ್ರ್ಯಾಂಡು, ಯಾವುದು ಕ್ವಾಲಿಟಿ ಚೆನ್ನಾಗಿರುತ್ತೆ, ತೊಗೊಂಡು ಸ್ಟಾಕ್ ಮಾಡೋ ಥರ ಇರುತ್ತಾ, ರೈಟ್ ಟೈಮ್ಗೆ ಅದು ಪ್ರೊವೈಡ್ ಮಾಡ್ತಾ ಒನ್ ಟೈಮ್ ಕೊಡ್ತಾರೆ, ನೆಕ್ಸ್ಟ್ ಟೈಮ್ ಅದಿಲ್ಲ ಅಂದರೆ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ಕಸ್ಟಮರ್ಸ್ಗೆ ಅದರಲ್ಲಿರುವಂಥ ಕಾನ್ಫಿಡೆನ್ಸ್ ಆಗಿರಲಿ, ಸ್ಯಾಟಿಸ್ಫ್ಯಾಕ್ಟರಿ ರಿಲೇಷನ್ಶಿಪ್ ಆಗಿರಲಿ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆರ್ಗನೈಸೇಷನ್ನು ಅವರ ಅಲ್ಟಿಮೇಟ್ ಗೋಲ್ ಏನು ಅಂದರೆ ಏನೇ ಪ್ರಾಡಕ್ಟ್ಸ್ ಅವ್ರು ಸಪ್ಲೈ ಮಾಡಿದ್ರೂ ಒಂದು ಸಿಂಗಲ್ ಸೋರ್ಸ್ ಸಪ್ಲೈಯರಿಂದ ಪ್ರೊವೈಡ್ ಮಾಡಬೇಕು. ಮೇಯ್ನಾಗಿ ದೇ ಹ್ಯಾವ್ ಟು ರೆಡ್ಯೂಸ್ ದಿ ಕಾಸ್ಟ್. ಸೊ ನಾವು ಲೆಟ್ ಅಸ್ ನೋ ದಿಸ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಎ ಡೆವಲಪಿಂಗ್ ನೆಟ್ವರ್ಕ್ ಥರ ಇರುತ್ತೆ. ಅಂದರೆ ಇವಾಗ ಎಲ್ಲನೂ ಗ್ಲೋಬಲೈಸೇಷನ್ ಕಾಂಪಿಟೇಟರ್ಸ್ ಫೇಸ್ ಮಾಡೋದ್ರಿಂದ ಯು ಆರ್ ಗೋಯಿಂಗ್ ಟು ಯೂಸ್ ಮೇನ್ಲಿ ಇನ್ ಆರ್ಡರ್ ಟು ಡೀಲ್ ಯುವರ್ ಮಾರ್ಕೆಟಿಂಗ್, ದಟ್ ಈಸ್ ದ ನೆಟ್ವರ್ಕ್. ಸೊ ನೆಟ್ವರ್ಕ್ ಆಫ್ ಫರ್ಮ್ಸಿಂದ ಮಾಡುತ್ತೆ, ವೇರ್ ಯು ಆರ್ ಗೋಯಿಂಗ್ ಟು ಲರ್ನ್ ದಿಸ್ ವಿತ್ ದ ಕೇಸ್ ಸ್ಟಡಿ ಥಿಯೋರಲ್ಲಿ, ದಟ್ ಈಸ್ 1986 ಪ್ರಕಾರ. ಫರ್ಮ್ಸ್ ಯಾವುದೇ ಆಗಿರಲಿ ಒಳ್ಳೆಯ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕು ಅಂದರೆ ಮೇಯ್ನ್ಲಿ ಸಪ್ಲೈಯರ್ಸ್ ಜೊತೆ ದೇ ಶುಡ್ ಬಿ ಮೋರ್ ಎಫಿಷಿಯಂಟ್ ಆ್ಯಂಡ್ ಎಫೆಕ್ಟಿವ್ ಆಗಿರಬೇಕು. ಅಕಾರ್ಡಿಂಗ್ ಟು ದ ಕೇಸ್ ಆಫ್ ಕಲ್ವಾನಿ ಆ್ಯಂಡ್ ನಾರಾಯಾದ, ದಟ್ ಈಸ್ 1995 ಪ್ರಕಾರ. ಬೇಸ್ಡ್ ಆನ್ ದ ರಿಲೇಷನ್ಶಿಪ್ ದಟ್ ಯು ಆರ್ ಗೋಯಿಂಗ್ ಟು ಡೆವಲಪ್ ವಿತ್ ದ ಸಪ್ಲೈಯರ್ಸ್ನೋ, ಹಿಯರ್ ಬೈಯರು ಮತ್ತು ಸೆಲ್ಲರ್ ಇಬ್ಬರು ಮೇನ್ ಗೋಲ್ ಏನಂದರೆ ಅವ್ರು ಅಂದ್ಕೊಂಡಿರೋದನ್ನ ಅಚೀವ್ ಮಾಡಬೇಕು, ಪ್ರೊವೈಡ್ ಮೇನ್ಲಿ ಫಾರ್ ದ ಕಸ್ಟಮರ್ಸ್ ಬೈ ರೆಡ್ಯೂಸಿಂಗ್ ದ ಕಾಸ್ಟ್ ಆ್ಯಂಡ್ ಪ್ರೊವೈಡಿಂಗ್ ದಿ
ಅವ್ರಿಗೆ ಬೇಕಾಗಿರುವಂತಹ ರೀಸನಬಲ್ ಕಾಸ್ಟಲ್ಲಿ ಪ್ರೊವೈಡ್ ಮಾಡೋವಂಥದ್ದು. ಅಂದರೆ ಏನೇ ಆಗಿರಲಿ, ಟ್ರಾನ್ಸಾಕ್ಷನ್ ಕಾಸ್ಟ್ ಆಗಿರಲಿ ಅಥವಾ ಅವ್ರಿಗೆ ಬೀಳೋವಂಥ ಎಕನಾಮಿಕ್ ಬೇರ್ ಅಂಥದನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು. ಮೇಯ್ನ್ ಅವ್ರ ರೀಸನ್ ಏನಂದರೆ ಅವರ ಒಳ್ಳೆ ರಿಲೇಷನ್ಶಿಪ್ಪು ಸಪ್ಲೈಯರ್ಸ್ ಹತ್ರ ಬಿಲ್ಡ್ ಮಾಡಬೇಕಂದ್ರೆ ಕಸ್ಟಮರ್ಸು ದೇ ಶುಡ್ ರಿಯಲೈಸ್ ದ್ಯಾಟ್ ವಾಟ್ ಎವರ್ ದ ವ್ಯಾಲ್ಯೂ ದಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಇಟ್ ಶುಡ್ ಬಿ ರಿಮೈನ್ ಫಾರ್ ದ ಲಾಂಗ್ ಟರ್ಮ್. ತಗೊಂಡು ನೆಕ್ಸ್ಟ್ ಇನ್ನೊಬ್ಬರು ಬಂದರು ಅಂದರೆ ದೇ ಶುಡ್ ನಾಟ್ ಡಿಪೆಂಡ್ ಆನ್ ದೆಮ್. ಕಸ್ಟಮರ್ ಯಾವಾಗೇ ಆಗಿರಲಿ, ಯಾರು ಸಪ್ಲೈಯರ್ ಹತ್ರ ತೊಗೊಳ್ತಿರೋ ಅವ್ರ ಹತ್ರನೇ ತೊಗೊಂಡು ಅವ್ರನ್ನ ಮೋಟಿವೇಟ್ ಮಾಡಿ ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸು, ಪರ್ಫಾರ್ಮೆನ್ಸು, ಇವ್ರಿಗೆ ಬೇಕಾಗಿರೋಂಥ ಟೆಕ್ನಿಕಲ್ ಪ್ರಾಡಕ್ಟ್ಸೇ ಅವರಲ್ಲೇ ಡಿಮ್ಯಾಂಡ್ ಮಾಡಿ ಅವ್ರನ್ನೇ ಸ್ಟ್ರಾಂಗ್ ಮಾಡಿ ಅವ್ರ ಹತ್ರಿಂದ ಲಾಂಗ್ ಟರ್ಮ್ ಆಗಿ ಫೀಡ್ಬ್ಯಾಕು ಬೆನಿಫಿಟ್ ತೊಗೊಳ್ಳೋ ಹಂಗಿರಬೇಕು. ಹಾಗಾಗಿ ಕಾಂಪಿಟೇಟರ್ಸ್ಗೆ ಇವರು ಡಿಫಿಕಲ್ಟ್ ಆಗಿರಬೇಕು. ಯಾಕಂದರೆ ಬಿಕಾಸ್ ಇಫ್ ದೀಸ್ ಪೀಪಲ್ ಡಸ್ ನಾಟ್ ಮೂವ್ ಟು ಎನಿಬಡಿ ಮೀನ್ಸ್ ದೆನ್ ಆಟೋಮ್ಯಾಟಿಕಲಿ ದ ಬೈಯರ್ ವಿಲ್ ಬಿ ಬಿಕಮಿಂಗ್ ಮೋರ್ ಸೆನ್ಸಿಟಿವ್. ದಟ್ ಈಸ್ ಪ್ರೈಸ್ ಕಾಂಪಿಟೇಷನಲ್ಲಾಗಿರ್ಬೋದು ಅಥವಾ ಅವ್ರಿಗೆ ಪ್ರೊವೈಡ್ ಮಾಡೋವಂಥ ಬೆನಿಫಿಟ್ ಆಗಿರ್ಬೋದು, ಪ್ಲ್ಯಾನ್ ಮಾಡಿ ಮುಂದೆ ಯಾವ ಥರ ಡಿಸಿಷನ್ ತೊಗೋಬೋದು, ಹೌ ಯು ಆರ್ ಗೋಯಿಂಗ್ ಟು ಡೆಲಿವರ್ ಆಲ್ ದಿಸ್ ಆ್ಯಂಡ್ ಆಲ್, ಇಟ್ ವಿಲ್ ಬಿ ಹೆಲ್ಪಿಂಗ್ ಫಾರ್ ದೆಮ್. ಸೊ ಜನರಲಿ basically problem that has to be faced mainly by the relationship management is nothing but ಇವಾಗ ಎನ್ವಿರಾನ್ಮೆಂಟ್ ಸಿಚುಯೇಷನಲ್ಲಿ ಯಾವುದೇ ಕಂಪನಿ ಆಗಿರಲಿ ಓನ್ಲಿ ಅವ್ರ ಥರ ಓನ್ ಆಗಿ ಥಿಂಕ್ ಮಾಡ್ತಾರೆ. ಬಟ್ ಅದನ್ನು ಮಾಡ್ದಿರ ಸಪ್ಲೈಯರ್ಸು ಯಾವಾಗೂ ದೇ ಹ್ಯಾವ್ ಟು ಡಿಸೈಡ್ ಯಾವ ಕಸ್ಟಮರು ವರ್ತಾಗಿದ್ದಾರೆ, ಯಾರು ನಮಗೆ ಕೀ ಫ್ಯಾಕ್ಟರ್ ಆಗಿರ್ತಾರೆ, ಯಾರು ನಮಗೆ ಡಿಸಿಷನ್ ಮೇಕಿಂಗ್ ರೋಲಲ್ಲಿ ಹೆಲ್ಪ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕಸ್ಟಮರ್ನೂ ಪರಿಗಣಿಸಬೇಕಾಗಿರುತ್ತೆ. ಅದರಿಂದ ಏನಾಗಿರುತ್ತೆ ಅಂದರೆ ಕನ್ಸ್ಯೂಮರ್ಗೂ ಅವರು ರಿಸೋರ್ಸ್ ಕನ್ಸ್ಯೂಮರ್ ಆಗಿ ತೊಗೊಳ್ತಾ ಇದ್ದಾರೆ ಅಂಥೇಳಿ ದೇ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಎ ಕಾಂಪಿಟೇಟರ್ ಆ್ಯಂಡ್ ಸಿ ದಟ್ ದೇ ಡು ನಾಟ್ ವ್ಯಾಲ್ಯೂ ದ ರಿಲೇಷನ್ಶಿಪ್ ಇನ್ ದ ಸೇಮ್ ವೇ ಆ್ಯಸ್ ದಿ ಸಪ್ಲೈಯರ್ ಆಲ್ಸೋ. ಅಂದರೆ ಅವರು ಆಪರ್ಚುನಿಟಿ ಕೊಡ್ತಾರೆ, ಏನಂದರೆ ಯಾವ ಥರ ನಾವು ಸೇವ್ ಮಾಡಿ ಬೇರೆ ಕಡೆ ಹೋಗ್ದಿರಂಗೆ ನಡ್ಕೊಳ್ಳೋ ಅಂಥ ಆಪರ್ಚುನಿಟಿ ಪ್ರೊವೈಡ್ ಮಾಡ್ತಾರೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಲರ್ನ್ ರಿಲೇಟೆಡ್ ಟು ಯುವರ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಎಕ್ಸಿಸ್ಟ್ ಮೇನ್ಲಿ ಇನ್ ಬಿಸ್ನೆಸ್ ಟು ಬಿಸ್ನೆಸ್. ದಟ್ ಈಸ್ ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಅಂದರೆ ಏನು ಅಂದರೆ ಐಡೆಂಟಿಫೈ ಮಾಡಿ, ಡೆವಲಪ್ ಮಾಡಿ, ಮೇಂಟೈನ್ ಮಾಡಿ ಅವರಲ್ಲೇ ಒಂದು ರಿಲೇಷನ್ಶಿಪ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಯಾಕೆ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಅದನ್ನೇ ನಾವು ರಿಲೇಷನ್ಶಿಪ್ ಮಾರ್ಕೆಟಿಂಗ್ ಅಂತ ಕರೀತೀರ. ಸೊ ಇದೇನೆಂದರೆ ಒಂದು ವಿಧದಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಥರ ಇರ್ಬೋದು, ಅಥವಾ ನಾವು ಪ್ರೊವೈಡ್ ಮಾಡುವಂಥ ಸರ್ವಿಸಸ್ಸು ಒಂದೇ ಅಲ್ಲ ಒಂದಕ್ಕಿಂತ ಜಾಸ್ತಿ ಅನ್ನೋದ್ರ ಬಗ್ಗೆ ಕಸ್ಟಮರ್ಗೆ ಅರಿವು ಮಾಡೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ರಿಲೇಷನ್ಶಿಪ್ ಮಾರ್ಕೆಟಿಂಗ್. ಸೊ ಬೈ ದಿಸ್ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ the topic related to relationship marketing. Thank you.